ಕೊಡ್ಬೇಡ ಅಣ್ಣಂಗೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಹಿತ್ಯಾಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನನ್ನ ಮಗಳು ಇವತ್ತು ಬೆಳಿಗ್ಗೆ ಅವ್ರ ಅಪ್ಪಂಗೋಸ್ಕರ ಮೊಟ್ಟೆ ಸುರಿತಾ ಇದ್ಲು. ಸೊ ಅವಳೇ ಏನೋ ಒಂದು ಪ್ರಯತ್ನ ಪಡ್ತಾ ಇದ್ದಾಳೆ. ಅದನ್ನ ನೋಡೋದಕ್ಕೆ ಒಂಥರ ಖುಷಿ ಇರುತ್ತೆ. ಅಂದರೆ ಮಕ್ಕಳು ಒಂದು ಸ್ಕಿಲ್ ಡೆವಲಪ್ಮೆಂಟ್ಗೆ ಈ ಥರದ್ದೆಲ್ಲ ಕೆಲಸಗಳನ್ನ ಅವ್ರ ಕೈಲಿ ಮಾಡಿಸೋದ್ರಿಂದ ಅದು ಅವ್ರಿಗೆ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಇಂಪ್ರೂವ್ ಆಗುತ್ತೆ. ಸೊ ಇದನ್ನು ನನ್ನ ಕಡೆ ಕಿತ್ತಾಕ್ಬೋದು, ಬಟ್ ಪ್ರಯತ್ನ ಪಡಿಸ್ತಾ ಇದ್ದರೆ ಮಕ್ಕಳು ಅವ್ರದ್ದು ಮೊಬೈಲ್ಗಿಂತ ಈ ಥರ ಆ್ಯಕ್ಟಿವಿಟೀಸ್ಗಳಲ್ಲಿ ಇನ್ವಾಲ್ವ್ ಆಗ್ತಾರೆ. ಅದನ್ನು ನೋಡೋದಕ್ಕೆ ಖುಷಿ ಇರುತ್ತೆ. ಸೊ ಮತ್ತು ಅವಳನ್ನ ರೆಡಿ ಮಾಡಿಕೊಂಡು ಹೋಗ್ತಾ ಇದ್ವಿ. ಎಲ್ಲಿಗೆ ಅಂದರೆ ಒಂದು ಶಾಪಿಂಗ್ ಇತ್ತು, ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ನಾವಿವತ್ತು ಶಾಪಿಂಗಿಗೆ ಹೋಗ್ತಾ ಇರೋದು ಜಯನಗರ್ 4th ಬ್ಲಾಕ್ಗೆ. ನನ್ನ ಫೇವ್ರೆಟ್ ಸ್ಪಾಟ್ ಫಾರ್ ಶಾಪಿಂಗ್. ನನಗೆ ಪರ್ಸ್ನಲಿ ಕಾಲೇಜ್ ಟೈಮಿಂದ ಈ ಜಾಗದಲ್ಲಿ ಶಾಪಿಂಗ್ ಮಾಡೋದಂದರೆ ತುಂಬ ಇಷ್ಟ. ಸೊ ಎಂಟ್ರೆನ್ಸಲ್ಲೇ ಫುಲ್ ಜಿಗಿ ಚಾರಿನ ಅಮ್ಮ ಮನೆಯಲ್ಲಿ ಬಿಟ್ಬಿಟ್ಟು ಸೊ ನಾನು ಮತ್ತು ಸೀನಿಯರ್ ಇಬ್ಬರೇ ಬಂದಿದ್ದು. ಹಬ್ಬಗಳಿಗೆಲ್ಲ ಏನು ಒಂದು ಸ್ವಲ್ಪ ಇಯರಿಂಗ್ಸು, ಡ್ರೆಸ್ಸಸ್ಸು ಎಲ್ಲ ತೊಗೊಳೋದಿತ್ತು. ಸೊ ಅದನ್ನು ತೊಗೊಂಡು ಬಂದ್ವಿ. ಸೊ ಅಲ್ಲಿ ಹೇಗೆ ಅಂದರೆ ನನಗೆ ಮಲ್ಲೇಶ್ವರಮಿಂದ ಜಯನಗರ್ ತುಂಬ ಇಷ್ಟ. ಕಾಸ್ಟಿಂದ ಹಿಡಿದು ಮತ್ತು ಕಲೆಕ್ಷನ್ಸಿಂದ ಹಿಡಿದು ನಂಗೆ ತುಂಬ ಅಂದರೆ ಕೆಲವೊಂದು ಅಂಗಡಿಗಳಿಗೆ ಹೋದಾಗ ಹೇಗೆ ಅಂದರೆ ಕೆಲವೊಂದು ಅಷ್ಟೇ ಸಿಗುತ್ತೆ ನಮಗೆ. ಇಲ್ಲಿ ಆದರೆ ವೆರೈಟೀಸ್ನಲ್ಲಿ ಕಣ್ತುಂಬ ನೋಡಿ ಯಾವ್ದು ಬೇಕೋ ಅದು ತೊಗೋಬೋದು. ಸೊ ಫೈನಲಿ ಶಾಪಿಂಗ್ ಎಲ್ಲ ಮುಗಿಸಿ ಟಯರ್ಡ್ ಆಗಿದ್ವಲ್ಲ, ಒಂದು ಚಿಕ್ಕ ಪಾರ್ಟಿ ನನ್ನ ಫೇವ್ರೆಟ್ ಐಸ್ ಕ್ರೀಮ್ ಇದು ರೆಡ್ ವೆಲ್ವೆಟ್. ಸೊ ತಗೊಂಡು ಮತ್ತು ನಾವು ಅಮ್ಮ ಮನೆಗೆ ರಿಟರ್ನ್ ಆದ್ವಿ. ಚಾರುನ ಅಲ್ಲೇ ಬಿಟ್ಟಿದ್ದು. ಸೊ ನಮ್ಮ ಡ್ಯಾಡಿಗೆಲ್ಲ ತೋರಿಸ್ತಾ ಇದ್ದೀನಿ ನಾನು. ನಮ್ಮ ಡ್ಯಾಡಿ ಈ ಥರ ಫ್ರಾಕೆಲ್ಲ ಯಾಕೆ ತಗೊಬಂದಿದ್ಯಾ ಅವಳಿಗೆ, ಅವಳು ಒಂಥರ ಹಿಂಗೆ ನಡೀತಾಳೆ ಕೈಯೆಲ್ಲ ಎತ್ಕೊಂಡು ಅಂತ ಹೇಳ್ತಾ ಇದ್ರು. ಸೊ ಚಾರಿಗೆ ಟೂ ಡ್ರೆಸ್ಸಸ್ ತೊಗೊಂಡಿದ್ದೆ. ಸೊ ಇದು ನಾನು ಇನ್ನೂ ಒಂದು ಡ್ರೆಸ್ ತೊಗೊಂಡಿದ್ದು ಹಬ್ಬಕ್ಕೆ ಅಂತ, ಗೌರಿ ಗಣೇಶ ಹಬ್ಬಕ್ಕೆ ಅಂತ ತಗೊಂಡಿದ್ದು. ಸೊ ಇದನ್ನು ನಮ್ಮ ಅಕ್ಕಂಗೆ ಅಂತ ತೊಗೊಂಡಿದ್ದು ನಾನು. ಅಂದರೆ ಅದು ಅವ್ರ ಬರ್ಡೇ ಬರ್ತಿತ್ತು, ಆ ರೀಸನ್ಗೆ. ಸೊ ಇದು ಡೈಲಿ ವೇರ್ಸ್ ಎಲ್ಲ ತೊಗೊಂಡಿದ್ದೆ. ಸೊ ನೆಕ್ಸ್ಟ್ ಮನೆಗೆ ಹೋದ್ವಿ, ನಮ್ಮ ಮನೆಗೆ. ಇದು ನೆಕ್ಸ್ಟ್ ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಸೊ ನಮ್ಮ ಮನೇಲಿ ಇವತ್ತು ಅಂದರೆ ಕೊನೆ ಶ್ರಾವಣದಲ್ಲಿ ನಮ್ಮ ಮನೆಯಲ್ಲಿ ಮಾಡ್ಕೊಂಡ್ವಿ ನಾವು. ಶ್ರಾವಣ ಪೂಜೆ ಮಾಡ್ಕೊಂಡಿತ್ತು. ಸೊ ಅದ್ರ ಪ್ರಿಪ್ರೇಷನ್ ಆಗಿದೆ. ಈ ವಾಲ್ ಸ್ಟಿಕ್ಕರ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ರೀಸೆಂಟಾಗಿ ಹಾಕಿದ್ದದನ್ನು. ಸೊ ಅದಾದಮೇಲೆಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ನೆಕ್ಸ್ಟು ಏನು ದಾಸಪ್ಪ ಬರ್ತಾರೆ, ಅವರು ಪೂಜೆ ಮಾಡೋದಕ್ಕೆ ಏನು ಜಾಗ ಬೇಕು ಅದನ್ನೆಲ್ಲ ನೀಟಾಗಿ ಒರೆಸಿ ಅದಕ್ಕೆ ರಂಗೋಲಿ ಹಾಕ್ತಾಯಿದ್ದೆ. ನನ್ನ ಮಗಳು ತಲೆ ಹಟ್ಟೆ ನೋಡಿ. ನನ್ನ ಮಗಳು ನನ್ನ ಪ್ರತಿ ಕೆಲಸದಲ್ಲೂ ಇನ್ವಾಲ್ವ್ ಆಗಿರ್ತಾಳೆ. ಐ ಥಿಂಕ್ ಅಮ್ಮಂದ್ರಿಗೆ ಬೆಸ್ಟ್ ಫ್ರೆಂಡ್ ಅಂದರೆ ಅದು ತಮ್ಮ ಮಗಳೇ ಆಗಿರ್ತಾಳೆ ಅಂತ. ನನಗಂತೂ ನನ್ನ ಮಗಳು ಸ್ವಲ್ಪನೂ ಬೋರ್ ಆಗೋದಕ್ಕೆ ಬಿಡಲ್ಲ, ಹಾಗೆ ಟಾರ್ಚರು ಕೊಡ್ತಾ ಇರ್ತಾಳೆ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿತ್ತು ಆಗಿತ್ತು, ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ನೈವೇದ್ಯಕ್ಕೆ ಹೆಸರುಬೇಳೆ, ಸಾಂಬಾರು, ಮುದ್ದೆ, ಪಾಯಸ ಎಲ್ಲವೂ ರೆಡಿ ಆಗಿತ್ತು. ಸೊ ದಾಸಪ್ಪಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಇಲ್ಲಿ ನನ್ನ ಮಗಳು ಅಲ್ಲಿ ಅರ್ಶಿನ ಕುಂಕುಮ ಇಟ್ಟಿದ್ರೆ ಅದನ್ನು ನಮ್ಮ ಅತ್ತೆಗೆ ತಗೊಬಂದು ಇಡ್ತಾ ಇದ್ದಾಳೆ. ಅವಳಿಗೆ ಅರ್ಶಿನ ಕುಂಕುಮ ಕೊಡೋದಂದರೆ ಅದೇನು ಖುಷಿನೂ ಗೊತ್ತಿಲ್ಲ, ಯಾರೇ ಬಂದರೂ ಕೊಡ್ತಾ ಇರ್ತಾಳೆ. ಸೊ ಫೈನಲಿ ದಾಸಪ್ಪ ಬಂದರು, ಅವರಿಗೆ ಕಾಲಿಗೆ ನೀರು ಕೊಟ್ಬಿಟ್ಟು ನೆಕ್ಸ್ಟ್ ಎಲ್ಲ ಪೂಜೆಗೆಲ್ಲ ಹೂವು ಅವೆಲ್ಲ ಏನು ಬೇಕು ಎಲ್ಲನೂ ರೆಡಿ ಮಾಡಿ ಕೊಡ್ತಾ ಇದೆ. ಸೊ ಇದು ಲಾಸ್ಟ್ ಶಾಪಿಂಗಲ್ಲೇ ತೊಗೊಂಡಿದ್ದು ಜಯನಗರಲ್ಲೇ. ತುಂಬ ಚೆನ್ನಾಗಿತ್ತು ಡ್ರೆಸ್ ಕ್ವಾಲಿಟಿ ಎಲ್ಲ ಕೂಡ.
ಸೊ ಇವ್ರು ಹೇಗೆ ಅಂದರೆ ನಮ್ಮ ಊರಿಗೆ ಒಬ್ಬರು ದಾಸಪ್ಪ ಅಂತ ಫಿಕ್ಸ್ ಆಗಿ ಹೋಗ್ಬಿಟ್ಟಿರ್ತಾರೆ, ಬೇರೆ ಎಲ್ಲೂ ಹೋಗೋದಿಲ್ಲ. ಬ್ಯಾಂಗ್ಳೂರಲ್ಲಿ ಆ ಥರ ಅಲ್ವೇ ಅಲ್ಲ. ಸೊ ತುಂಬ ಡಿಮ್ಯಾಂಡು. ಇವ್ರಿಗೆ ಹಾಗಲ್ಲ, ನಾವು ಎಷ್ಟು ಬೇಕಾದರೂ ಇಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅಂದರೆ ಇಷ್ಟೇ ದಕ್ಷಿಣೆ ಬೇಕು ಆ ಥರ ಎಲ್ಲ ಏನೂ ಇರೋದಿಲ್ಲ. ನಮ್ಮ ಇಟ್ಕೊಳ್ಳೋಕ್ಕೆ ಅಳು. ನಮ್ಮ ಆಚಾರ ವಿಚಾರಗಳು ಅದನ್ನು ಲಾಸ್ಟ್ ವೀಡಿಯೋಸನ್ನು ಶ್ರಾವಣ ಸಂಭ್ರಮನೇ ಹಾಕ್ತಾ ಇದ್ದೀನಿ. ಬಟ್ ನಮ್ಮ ಮನೆಗಡೆ ಎಲ್ಲ ಕಡೆನೂ ಮಾಡ್ತಾರೆ. ಸೊ ಏನಾದರೂ ಬೋರ್ ಆಗಿದೆ, ಸೊ ಪ್ಲೀಸ್ ಸಾರಿ. ಹಾಗೆ ವೀಡಿಯೋಸ್ಗಳೆಲ್ಲ ಲೇಟ್ ಆಗಿರೋ ರೀಸನ್ನು ಬಂದು ನಮ್ಮ ಅಮ್ಮ ಹಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದ ಅಮ್ಮ ಮನೆಗೆ ಬಂದಿದೆ. ಸೊ ವಿಡಿಯೋ ಎಡಿಟಿಂಗ್ ಅವೆಲ್ಲನೂ ಸ್ವಲ್ಪ ಟೈಮ್ ಹಿಡಿತಿದೆ. ಬಟ್ ನಾನು ಖಂಡಿತ ಆ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮುಂದೆ ಗಣೇಶ ಗೌರಿ ಹಬ್ಬ ವೀಡಿಯೋಸ್ ಅಂತೂ ತುಂಬ ಚೆನ್ನಾಗಿದೆ. ಅವನ್ನೆಲ್ಲ ಮಿಸ್ ಮಾಡ್ತೀರಾ ನೋಡಿ, ಓಕೆನಾ? ಸೊ ನೆಮ್ಮದಿಯಾಗಿ ನಮ್ಮ ಮನೇಲಿ ಪೂಜೆ ಅಂತೂ ನೀಟಾಗಿ ಆಯಿತು. ಸೊ ಅದಂತೂ ತುಂಬ ಖುಷಿ ಆಗುತ್ತೆ. ಮನೇಲಿ ಏನೇ ಒಂದು ಚಿಕ್ಕ ಪೂಜೆ ಆದರೂ ಕೂಡ ಅದು ಮನಸ್ಸಿಗೆ ತುಂಬ ಅಂದರೆ ತುಂಬ ನೆಮ್ಮದಿ ಕೊಡುತ್ತೆ. ನನಗೆ ಪರ್ಸ್ನಲಿ ಅದನ್ನು ನಂಬ್ತೀನಿ. ದಾಸಪ್ಪ ಪೂಜೆ ಎಲ್ಲ ಮುಗೀತು. ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನನ್ನ ಮಗಳಿಗೆ ಸೊ ಅವಳ್ಕೊಂದು ಸ್ವಲ್ಪ ಇವಾಗ ನಾವು ಚೆಸ್ ಆಡೋದಕ್ಕೆ ಅದ್ರ ಮೇಲೆ ಸ್ವಲ್ಪ ಒಂಥರ ಕ್ಯೂರಿಯಾಸಿಟಿ. ಇಡಬೇಕು ಕುದುರೆ ಎಲ್ಲಿಡಬೇಕು, ಒಂಟೆ ಪಕ್ಕ ಜೋಡಿಸ್ತಾ. ಓಕೆ, ಮೂವ್ ಮಾಡ್ತೀಯಾ? ಒಂದೊಂದೇ ಕೈ ಜೋಡಿಸ್ಬೇಕು. ಆಡಬೇಕು ಅಂತ ಆಡ್ತಾ ಇರ್ತಾಳೆ. ಸೊ ಈವ್ನಿಂಗು ಅಮ್ಮ ಅಪ್ಪ ಎಲ್ಲ ಬಂದಿದ್ರು. ಸೊ ನಮ್ಮನೇಲಿ ಶ್ರಾವಣ ಮಾಡಿರ್ತ ರೀಸನ್ಗೆ. ಸೊ ಎಲ್ಲರೂ ನೈಟೆಲ್ಲ ಕುತ್ಕೊಂಡು ಆರಾಮಾಗಿ ಹರಟೆ ಹೊಡಿತಾ ಇರೋದು. ಅದಾಗಿದ್ದು ಇನ್ನು ಒಂದು ನೆಕ್ಸ್ಟ್ ಡೇ ವ್ಲಾಗ್ ಇದು. ಅಂದರೆ ತುಂಬ ವ್ಲಾಗ್ ಏನು ಕ್ಲಿಪ್ಸ್ ಎಲ್ಲ ತೊಗೊಂಡಿಲ್ಲ. ಬಟ್ ಇದು ಒಂದು ರಕ್ಷಾಬಂಧನ ಇವರಿಬ್ರಿಗೆ ಮಿಸ್ ಆಗಿತ್ತು. ಇವರಿಬ್ರು ಕೂಡ ಇವಳಿಗೆ ದೊಡ್ಡಣ್ಣಂದ್ರೆ ಆಗ್ತಾರೆ. ಸೊ ಇವ್ರಿಗೆ ರಾಖಿ ಕಟ್ಸೋಷ್ಟರಲ್ಲಿ ನಂದೊಂದು ಸಾಹಸಮಯ ಅದಂತೂ. ಅವಳಿಗೆ ಏನು ಅಂದರೆ ಶ್ರೀನಿ ಅಂದರೆ ಓಡೋಗ್ತಾಳೆ, ಕಟ್ಟುತ್ತಾಳೆ, ಆಡ್ತಾಳೆ. ಬಟ್ ಇವ್ರನ್ನೆಲ್ಲ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತಾಳೆ, ಅಂದರೆ ಭಯ ಪಡೋದು. ಬಟ್ ಹೇಗೆ ಅಂದರೆ ಒಂದು 1 ಅವರ್ ಆಗಿದ ತಕ್ಷಣ ಅವ್ರ ಜೊತೆನೇ ಫುಲ್ ಎಂಜಾಯ್ ಇರ್ತಾಳೆ. ನೋಡಿ ಅವಳಿಗೆ ಆಶೀರ್ವಾದ ಮಾಡಿಸ್ತಾ ಇರೋದು ಕತೆ ನೋಡಿದ್ರೆ ನನಗೆ ನಗು ಬರುತ್ತೆ. ಸೊ ಮಕ್ಕಳು ಬಿಹೇವಿಯರ್ ಒಂದೊಂದ್ಸಲ ಒಂದೊಂದು ಥರ ಇರುತ್ತೆ. ಸೊ ಇದಾಗಿತ್ತು ನನ್ನ ಒಂದು ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.